ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ. ಇನ್ನು IPL ಆಕ್ಷನ್ ನಾಳೆಯಿಂದ ಆರಂಭ ಆಗ್ತಿದೆ. ಅಂದರೆ ಡಿಸೆಂಬರ್ 19 ತಾರೀಕು ದುಬೈನಲ್ಲಿ ಈ ಒಂದು IPL ನಡೀತದೆ. ಈ ಒಂದು IPLಗೆ ನಮ್ಮ RCB ತಂಡ ಏನಪ್ಪ ಅಂದರೆ 3 ಬೆಂಕಿ ಆಲ್ರೌಂಡ್ಗಳಿಗೆ ಮೇಲೆ ಈಗ ಕಣ್ಣಿಟ್ಟದಂತ ಹೇಳ್ಬೋದು. ಹಾಗಾದರೆ ಆ 3 ಬೆಂಕಿ ಆಲ್ರೌಂಡ್ಗಳು ಯಾರೆಲ್ಲ ಅಂತ ನೋಡ್ಬೋದು. ಇನ್ನು ಮೊದಲನೇದಾಗಿ ಡೇರೆಲ್ ಮಿಚೆಲ್, ನ್ಯೂಜಿಲೆಂಡ್ ತಂಡದ ಮಧ್ಯಮ ಕ್ರಮಾಂಕದ ಬೌಲರ್ ಆದ ಡೇರೆಲ್ ಮಿಚೆಲ್ ಅವರ ಮೇಲೆ RCB ಕಣ್ಣಿಟ್ಟಿದೆ. ಅಂದರೆ ಕಳೆದ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಇವರು ಅದ್ಭುತ ಪ್ರದರ್ಶನ ಕೊಟ್ಟಿದ್ದರು. ಹೀಗಾಗಿ ಡೇರೆಲ್ ಮಿಚೆಲ್ ಬಂದರೆ ನಮ್ಮ ತಂಡ ಈಗ ಮಿಡಲ್ ಆರ್ಡರ್ನಲ್ಲಿ ಮತ್ತಷ್ಟು ಬಲಿಷ್ಠ ಆಗಲಿದೆ. ಹಾಗೆ ನಮ್ಮ ತಂಡಕ್ಕೆ ಒಬ್ಬ ಫಿನಿಷರ್ ಕೂಡ ಅವಶ್ಯಕತೆ ಇದೆ. ಹೀಗಾಗಿ ಡೇರೆಲ್ ಮಿಚೆಲ್ ಬಂದರೆ ಆ ಒಂದು ಜಾಗ ಇದೀಗ ಇವರು ತುಂಬಬಹುದು. ಬಟ್ ಮತ್ತೊಂದು ಆಕ್ಷನ್ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಮತ್ತೊಬ್ಬ ಆಟಗಾರ ರಚಿನ್ ರವೀಂದ್ರ ಮೇಲೂ ಕೂಡ RCB ತಂಡ ಟಾರ್ಗೆಟ್ ಮಾಡಿದೆ. ರಚಿನ್ ರವೀಂದ್ರ ಕೂಡ ಇದೀಗ ವರ್ಲ್ಡ್ ಕಪ್ನಲ್ಲಿ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರನ ಮೇಲೆ RCB ಮತ್ತೆ ಕಣ್ಣಿಟ್ಟಿದೆ. ಇವರು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಮಾಡುವುದರಿಂದ ಹೀಗಾಗಿ ನಮ್ಮ ತಂಡಕ್ಕೆ ಸ್ಪಿನ್ ವಿಭಾಗದಲ್ಲಿ ನೆರವಾಗಬಹುದು. ಹೀಗಾಗಿ ನಮ್ಮ ತಂಡಕ್ಕೆ ಕೂಡ ಸ್ಪಿನ್ ಕೊರತೆ ಇದೆ. ಈ ಒಂದು ಸ್ಪಿನ್ ಬೌಲರ್ ಬಂದರೆ ನಮ್ಮ ತಂಡ ಇದೀಗ ಬಲಿಷ್ಠ ಆಗ್ಬೋದು. ಇನ್ನು ಮತ್ತೊಬ್ಬ ಆಟಗಾರಪ್ಪ ಅಂದರೆ ಟೀಮ್ ಇಂಡಿಯಾದ ಮಧ್ಯಮ ವೇಗಿ ಶಾರ್ದುಲ್ ಠಾಕೂರ್. ಇನ್ನು ಇವರು ಕೂಡ ಟೀಮ್ ಇಂಡಿಯಾದ ಸೂಪರ್ ಆದಂತಹ ಆಲ್ರೌಂಡರ್ ಅಂತ ಹೇಳ್ಬೋದು. ಇನ್ನು ಶಾರ್ದುಲ್ ಠಾಕೂರ್ ಅಂತ ಬಂದರು ನಮಗೆ ಇದೀಗ ಖುಷಿಯಾಗುತ್ತೆ. ಯಾಕೆಂದರೆ ಇಂಡಿಯಾದ ಆಟಗಾರ ಇವರು ಬಂದರೆ ನಮ್ಮ ತಂಡ ಈಗ ಮತ್ತಷ್ಟು ಬಲಿಷ್ಠ ಆಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಈ ಒಂದು 3 ಸ್ಟಾರ್ ಆಟಗಾರರಾದ ಡೇರೆಲ್ ಮಿಚೆಲ್, ರಚಿನ್ ರವೀಂದ್ರ ಮತ್ತು ಶಾರ್ದುಲ್ ಠಾಕೂರ್ ಮೇಲೆ RCB ಈಗ ಟಾರ್ಗೆಟ್ ಮಾಡಿದೆ. ಬಟ್ ಈ 3ರಲ್ಲಿ ಯಾರನ್ನು ಖರೀದಿ ಮಾಡಿದಂತ ಕಾದು ನೋಡಬೇಕು. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮಗೆ RCB ತಂಡ ಈ 3ರಲ್ಲಿ ಯಾವ ಆಟಗಾರರನ್ನು ಖರೀದಿ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್